ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಪತ್ರಕರ್ತರ ವಿರುದ್ಧ ಅವಮಾನಕಾರಿ ಹೇಳಿಕೆ, ತೆಲಂಗಾಣ ಸಿಎಂ ರಾಜೀನಾಮೆಗೆ ಆಗ್ರಹ. ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಪತ್ರಕರ್ತರ ಬಗ್ಗೆ ನೀಡಿದ ಅವಮಾನಕಾರಿ ಹೇಳಿಕೆ ವಿರುದ್ಧವಾಗಿ ದಿನಾಂಕ ಆಗಸ್ಟ್ 4, 2025 ಗಂಗಾವತಿ ತಹಶೀಲ್ದಾರ್ ಅವರಿಗೆ ಮನವಿ. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಕೊಪ್ಪಳ ಜಿಲ್ಲಾ ಘಟಕದ ಪದಾಧಿಕಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಭೆಯೊಂದರಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಇಂದಿನ ಯುವ ಪತ್ರಕರ್ತರ ವರ್ತನೆ ನೋಡಿದರೆ ಅವರ ಕೆನ್ನಿಗೆ ಬಾರಿಸಬೇಕೆನಿಸುತ್ತದೆ. ಶಬ್ದಗಳನ್ನು ಬಳಸುವುದು ಪತ್ರಿಕೋದ್ಯಮ ವೃತ್ತಿಗೆ ಹಾಗೂ ಅದರ ಗಂಭೀರತೆಗೆ ಧಕ್ಕೆ ತರುವಂತಿದೆ ಎಂದು ಸಂಘದ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾ ಮಾಧ್ಯಮವು ಪ್ರಜಾಪ್ರಭುತ್ವದ 4ನೇ ಅಂಗವಾಗಿದ್ದು, ಸಮಾಜದಲ್ಲಿ ಜಾಗೃತಿ ಮೂಡಿಸುವ ತಪ್ಪುಗಳನ್ನು ತಿದ್ದುವ ಮಹತ್ವದ ಪಾತ್ರವನ್ನು ನಿಭಾಯಿಸುತ್ತದೆ. ಹಗಲಿರುಳು ಎನ್ನದೇ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರ ತ್ಯಾಗವನ್ನು ಕೇವಲ ಒಂದೇ ಹೇಳಿಕೆಯಿಂದ ತಿರಸ್ಕರಿಸುವಂತಹ ಮಾತುಗಳು ಹಿತಕರವಲ್ಲ ಎಂದು ಅವರು ತೀವ್ರ ಅಸಂತೋಷ ವ್ಯಕ್ತಪಡಿಸಿದ್ದಾರೆ. ಪತ್ರಕರ್ತರ ಸಂಘದ ನಿಲುವು ಸ್ಪಷ್ಟವಾಗಿದೆ. ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ತಮ್ಮ ಹೇಳಿಕೆಗೆ ಸಂಬಂಧಿಸಿ ತಕ್ಷಣ ಸಾರ್ವಜನಿಕ ಕ್ಷಮೆ ಕೋರಬೇಕು, ಇಲ್ಲವಾದರೆ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ತಹಶೀಲ್ದಾರ್ ಮೂಲಕ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರಮೇಶ್ ಕೋಟಿ, ಸದಸ್ಯರುಗಳಾದ ಚನ್ನಬಸವ, ಮಾರ್ಕಂಡೇಯ, ರಾಮಕೃಷ್ಣ ಸಿಡಿ, ಭೋಗೇಶ್, ಸೋಮನಾಥ್, ಸುರೇಶ್ ಸೇರಿದಂತೆ ಇತರರು ಇದ್ದರು. ಇಂದು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಮುಖಾಂತರ ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋ ಮುಖಾಂತರ ತೆಲಂಗಾಣ ಮುಖ್ಯಮಂತ್ರಿ ಹೇಮಂತ್ ರೆಡ್ಡಿ ಅವರು ಪತ್ರಕರ್ತರ ಬಗ್ಗೆ ಹಗುರವಾಗಿ ಮಾತಾಡಿರುವುದನ್ನು ನಾವು ಖಂಡಿಸುತ್ತೇವೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ 4ನೇ ಅಂಗ ಇವತ್ತು ನಮ್ಮ ಪತ್ರಕರ್ತ ಮಾಧ್ಯಮ ಅಂತ ಇವತ್ತು ನಾವು ಹೇಳ್ತೀವಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಈ 4ನೇ ಅಂಗನೇ ಮಾಧ್ಯಮ. ಆದರೆ ಇವತ್ತು ನಾವು ಹಿರಿಯರಿಗೆ ಗೌರವ ಕೊಡಬೇಕು. ಅದನ್ನು ಏನಂತಂದ್ರೆ ಇವತ್ತು ಹೇಮಂತ್ ರೆಡ್ಡಿ ಅವರು ಯುವಕರ ಕಣ್ಣಿಗೆ ಏನಂತಂದ್ರೆ ಅವರ ವರ್ತನೆ ನೋಡಿ ಬಾರಿಸಬೇಕು ಅಂತ ಯಾವ ರೀತಿ ಹೇಳೇನ, ಅದನ್ನು ಏನಂತಂದ್ರೆ ಒಂದು ಅವರಿಗೆ ಏನೋ ಒಂದು ತಿದ್ದುವ ಹಾಗೆ, ಅವರಿಗೆ ಒಂದು ಮನವರಿಕೆ ಆಗುವ ಹಾಗೆ ಆ ವಿಷಯ ಹೇಳ್ಬೇಕಿತ್ತು ಅದನ್ನು. ಆದ್ರೆ ಇವತ್ತು ಪತ್ರಕರ್ತ ಯುವಕರಿಗೆ ಅವರ ವರ್ತನೆಯನ್ನು ನೋಡಿದರೆ ಕೆನ್ನಿಗೆ ಬಾರಿಸ್ಬೇಕಂತ ಹೇಳಿರುವುದನ್ನು ನಮ್ಮ ಕರ್ನಾಟಕ ಮಾಧ್ಯಮ ಪತ್ರಕರ್ತ ಇವತ್ತು ನಾವು ಖಂಡಿಸ್ತೀವಿ. ಇದೇ ರೀತಿಯಾಗಿ ಪತ್ರಕರ್ತರಿಗೆ ತೆಲಂಗಾಣ ಮುಖ್ಯಮಂತ್ರಿ ಕ್ಷಮೆ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳದೇ ಹೋದಲ್ಲಿ ಇದು ಇಡೀ ಕರ್ನಾಟಕದಾದ್ಯಂತ ನಾವು ಹೋರಾಟ ಹಾಕಿತ್ತು ಅಂತ ಈ ಮೂಲಕ ಮನವಿ ಮಾಡಿಕೊಳ್ತೀನಿ. ತೆಲಂಗಾಣ ಮುಖ್ಯಮಂತ್ರಿಗಳಾದ ರೇವಂತ್ ರೆಡ್ಡಿ ಅವರು ಒಂದು ಸಭಾಂಗಣದಲ್ಲಿ ನಿನ್ನೆ ದಿನ ಏನು ಪತ್ರಕರ್ತರು ಈಗಿನ ಪತ್ರಕರ್ತರನ್ನು ಕಂಡ್ರೆ ಮುಖಕ್ಕೆ ಹೊಡಿಬೇಕಂತ ಅವಹೇಳನಕಾರಿಯಾಗಿ ಪತ್ರಕರ್ತರ ಬಗ್ಗೆ ಮಾತಾಡ್ತಾರೆ. ಪತ್ರಕರ್ತರು ಇರದಿದ್ರೆ ಇವತ್ತು ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಇನ್ನೂ ಎತ್ತರ ಮಟ್ಟದಲ್ಲಿರ್ತಿತ್ತು. ಪತ್ರಕರ್ತರು ಹಗಲಿರುಳು ಅನ್ನದೇ ರಾತ್ರಿ ಎಲ್ಲಾ ಕಡೆ ಹೋಗಿ ಅಲ್ಲಿರುವಂತ ಮಾಹಿತಿ ಸಂಗ್ರಹ ಮಾಡಿ ಇಲ್ಲಿ ಜನರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತಿದ್ದಾರೆ. ಅಂತ ಪತ್ರಕರ್ತರಿಗೆ ಅವಹೇಳನಕಾರಿಯಾಗಿ ಮಾತಾಡಿದ ರೇವಂತ್ ರೆಡ್ಡಿ ಅವರು ಕೂಡಲೇ ಕ್ಷಮೆ ಯಾಚಿಸಬೇಕು. ಇಲ್ಲವಾದಲ್ಲಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಅವರ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಈ ಮೂಲಕ ಆಗ್ರಹಿಸಲಾಗುತ್ತಿದೆ. ಗೌರವಾನ್ವಿತ ಶ್ರೀಮತಿ ದ್ರೌಪದಿ ಮುರ್ಮು ಅವರ ಘನತೆಯುತ ರಾಷ್ಟ್ರಪತಿಗಳು, ಭಾರತ ಸರ್ಕಾರ, ರಾಷ್ಟ್ರಪತಿ ಭವನ, ನವದೆಹಲಿ. ಮಾನ್ಯರೇ, ವಿಷಯ ಪತ್ರಕರ್ತರ ಬಗ್ಗೆ ಹಗುರವಾಗಿ ಮಾತನಾಡಿದ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಇವರನ್ನು ಕೂಡಲೇ ಸ್ಥಾನದಿಂದ ವಜಾಗೊಳಿಸಲು ಆಗ್ರಹಿಸಿ ಮನವಿ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಕೊಪ್ಪಳ ಜಿಲ್ಲೆಯಿಂದ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಒತ್ತಾಯಿಸುವುದೇನೆಂದರೆ, ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಯವರಾದ ಶ್ರೀ ರೇವಂತ್ ರೆಡ್ಡಿ ಅವರು ದಿನಾಂಕ 3/8/2025 ಸಭೆಯೊಂದರಲ್ಲಿ ಮಾತನಾಡುತ್ತಾ ಯುವ ಪತ್ರಕರ್ತರ ವರ್ತನೆ ನೋಡಿದರೆ ಅವರ ಕೆನ್ನಿಗೆ ಬಾರಿಸುವನಿಸುತ್ತದೆ ಎಂದು
ಪತ್ರಕರ್ತರ ಬಗ್ಗೆ ಹಗುರವಾಗಿ ಮಾತನಾಡಿರುತ್ತಾರೆ. ಪತ್ರಿಕಾ ಮಾಧ್ಯಮ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿದ್ದು, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಪತ್ರಿಕಾ ಮಾಧ್ಯಮದ ಪಾತ್ರ ಬಹುಮುಖ್ಯವಾಗಿರುತ್ತದೆ. ಪತ್ರಕರ್ತರ ಹಗಲಿರುಳನ್ನದೇ ಎಲ್ಲ ಬೇಕಾದಲ್ಲಿ ಹೋಗಿ ವರದಿ ಪಡೆದು ಪತ್ರಿಕೆ ಮೂಲಕ ಸುದ್ದಿ ಪ್ರಕಟಿಸಲು ತಮ್ಮ ಕುಟುಂಬದ ಸಂಕಷ್ಟಗಳನ್ನು ಮರೆತು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಆದರೆ ಪತ್ರಿಕಾ ಮಾಧ್ಯಮದ ಯುವ ಪತ್ರಕರ್ತರ ಕುರಿತು ಹಗುರವಾಗಿ ಮಾತನಾಡಿ ಅವರ ವ್ಯಕ್ತಿತ್ವ ಹಾಗೂ ಘನತೆಗೆ ಧಕ್ಕೆ ತಂದಿರುತ್ತಾರೆ. ಕಾರಣ, ಕೂಡಲೇ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಪತ್ರಕರ್ತರಲ್ಲಿ ಕ್ಷಮೆ ಯಾಚಿಸಬೇಕು, ಇಲ್ಲವೇ ಅವರನ್ನು ಕೂಡಲೇ ಮುಖ್ಯಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕೆಂದು ತಮ್ಮಲ್ಲಿ ಈ ಪ್ರತಿಭಟನಾ ಮನವಿ ಮೂಲಕ ಒತ್ತಾಯಿಸುತ್ತೇವೆ. ತಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.